ಆಗಿದೆ. ಸರ್, ಇದಕ್ಕೆ ರಿಲೇಟೆಡ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ದೇವೇಗೌಡ ಕುಟುಂಬದಿಂದ ವಿಮುಖರಾಗ್ತಾ ಇದೆಯಾ ಅನ್ಸುತ್ತಾ? 100% ಭಾಗ ಒಕ್ಕಲಿಗ ಸಮುದಾಯ ದೇವೇಗೌಡರ ಇತ್ತೀಚಿನ ನಡವಳಿಕೆಗಳು ಆ ಕುಟುಂಬದಲ್ಲಿ ವಿಶ್ವಾಸವನ್ನು ಕಳ್ಕೊತಾ ಇದೆ. ಪ್ರಕೃತಿ ನಿಯಮ ರೀ, ಡಾರ್ವಿನ್ ಥಿಯರಿ. ಈಗ ಬಲಿಷ್ಠವಾಗಿರೋ ಅಧಿಕಾರಕ್ಕೆ ಬರಲೇಬೇಕಾಗ್ತದೆ. ಅವರು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ. ಅವ್ರ ಸ್ವಾರ್ಥ ಇದೆ. ಅವ್ರ ಕುಟುಂಬದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅಥವಾ ಸಾರ್ವಜನಿಕವಾಗಿ ಜನಪರ ಇದ್ದಿದ್ರೆ ಜನ ಒಪ್ತಾ ಇದ್ರು. ಅವರು ಬರೀ ಸುಳ್ಳು ಹೇಳ್ಕೊಂಡು ಕುಟುಂಬವನ್ನೇ ಬೆಳೆಸ್ತಕ್ಕಂಥದಕ್ಕೆ ಏನು ಕೈ ಹಾಕಿದ್ರಲ್ಲ, ಅದನ್ನು ಮೌಲ್ಯ ಇರ್ತಕ್ಕಂಥ ಯಾವ ಜನನೂ ಒಪ್ಪಲ್ಲ. ಹಂಗಾಗಿ ನಮ್ಮ ತಾಲೂಕಿನ ಜನ ಅವ್ರದ್ದು ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇವತ್ತು ನಾನು ಪದೇ ಪದೇ ಹೇಳ್ತೀನಿ, ಅದಕ್ಕೆ ನಾನು ದೇವೇಗೌಡ ದೈತ್ಯ ಶಕ್ತಿ ಅಂತ ಹೇಳಿದ್ದೆ ಅವತ್ತು ಸ್ಟೇಟ್ಮೆಂಟು. ದೇವೇಗೌಡ ತನ್ನ ದೈತ್ಯತ್ವವನ್ನು ಕಳ್ಕೊಂಡಿದ್ದಾರೆ. ಅವ್ರೀಗ ಶಕ್ತಿಯಿಂದರಾಗಿದ್ದಾರೆ. ಅವ್ರ ಬಹುಶಃ ಮುಂದಿನ ಚುನಾವಣೆಗೆ ಯಾವುದಕ್ಕೆ ಬರದೇನೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ವಿಶ್ರಾಂತಿ ಜೀವನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ನಿಮ್ಮ ಗೆಲುವಿಂದ ಒಂದು ಪಾಠ ಕಲಿಬೇಕಾದ ಪರಿಸ್ಥಿತಿ ಇದೆಯಾ? ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಇರಲಿಲ್ಲ. ನಾನು ಕಟ್ಟತಕ್ಕಂಥ ಪ್ರಯತ್ನ ಮಾಡಿದೆ. ನನಗೆ ಅದರಿಂದ ಭಾಳ ಲಾಸ್ ಆಯಿತು, ಡ್ಯಾಮೇಜ್ ಆಯಿತು, ವೈಯಕ್ತಿಕವಾಗಿ ಭಾಳ ನಷ್ಟನೂ ಕೂಡ ಆಯಿತು. ಆದರೆ ಬಿಜೆಪಿಯವರು ನನ್ನ ಸಂಕಷ್ಟ ಸಮಯದಲ್ಲಿ ನನ್ನ ಜೊತೆಗೆ ಬರಲಿಲ್ಲ. ಅವರು ಟಿಕೆಟನ್ನು ಕೊಡಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಎಲ್ಲೋ ಈ ಕುಮಾರಸ್ವಾಮಿಯ ರಾಜಕೀಯ ಕುತಂತ್ರಕ್ಕೆ ಅವರು ಸುಮ್ಮನಾಗ್ಬಿಟ್ರು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನು ಸಕ್ಸಸ್ ಆಯಿತು. ಅವರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದ್ರು. ಒಂದು ಕಡೆ ಕುಮಾರಸ್ವಾಮಿ ಮಗನ ವೀಕ್ ಮಾಡಿದ್ರು, ಇನ್ನೊಂದು ಕಡೆ ಅವ್ರು ಏನು ಮೈಂಡಲ್ಲಿದ್ರ ಮೇಲೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಐತಲ್ಲ, ಹಂಗಾಗಿ ಅವ್ರು ಸಕ್ಸಸ್ ಆಗಿದ್ದಾರೆ ತಾತ್ಕಾಲಿಕವಾಗಿ. ಬಹಳ ದಿನಗಳ ಕಾಲ ಉಳಿಯಲ್ಲ ಅಂತ ನಾನು ಹೇಳಿಕ್ ಬರಲ್ಲ, ಉಳಿದು ರಿಸಲ್ಟ್ ಸಿಗಲ್ಲ. ಉಪಚುನಾವಣಾ ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದು 103 ಕಾಂಗ್ರೆಸ್. ಈಗ ಇದು ಕಾಂಗ್ರೆಸ್ ಪರವಾದಂಥ ಸಂದೇಶ, ಸರ್ಕಾರದ ಪರವಾದಂಥ ಸಂದೇಶ, ಸರ್ಕಾರದ ಯೋಜನೆಗಳು. ಈಗ ನಾನು ಆಗಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು, ನಾರ್ತ್ ಕರ್ನಾಟಕ ಆಗ್ಬೋದು, ನಮ್ಮ ಹಳೆ ಮೈಸೂರು ಭಾಗ ಆಗ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ. ಅಂದರೆ ಜನ ಸರ್ಕಾರದ ಯೋಜನೆಗಳನ್ನು ಒಪ್ಕೊಂಡಿದ್ದಾರೆ. ಗ್ಯಾರಂಟಿ ಇವತ್ತು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ರಾಮನಗರ ಜಿಲ್ಲೆಯಿಂದ JDS ಎಕ್ಸಿಟ್ ಆಗಿದೆ ಸರ್. ಈಗ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳ ಚುನಾವಣೆಗಳಲ್ಲಿ ಹಳೆ ಮೈಸೂರು ಭಾಗದಿಂದಲೂ ಎಕ್ಸಿಟ್ ಆಗ್ತದೆ JDS ಅಂತ? ಅದು ಕಂಟಿನ್ಯೂ ಆಗ್ತದೆ, ಅದರಲ್ಲಿ ಏನೂ ಡೌಟೇ ಇಲ್ಲ. ಅಲ್ಲಿ ಅವ್ರಿಗೆ ಯಾರಿಗೂ ತಾಕತ್ತಿರ್ತಕ್ಕಂಥ ಲೀಡರ್ಗಳು, ಒಂಥರ ನಿಜವಾದಂಥ ಸತ್ವ ಇರ್ತಕ್ಕಂಥವ್ರು ಕಡಿಮೆ. ಅಲ್ಲೇನಿದ್ರು ಇನ್ನೂ ದೇವೇಗೌಡರನ್ನ ಇಟ್ಕೊಂಡು ಕುಮಾರಸ್ವಾಮಿ ಇಟ್ಕೊಂಡು ಓಡಾಡ್ತಾರೆ. ಅವರಿಬ್ಬರಲ್ಲೂ ಸ್ವಾರ್ಥ ಇದೆ ನೋಡ್ರಿ. ಇವತ್ತು ಅವ್ರ ಮಗ ಇವತ್ತು ಈ ಸೋಲು ಉಣ್ಬೇಕಾದ್ರೆ ಕುಮಾರಸ್ವಾಮಿ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಮಂಡ್ಯದಲ್ಲಿ ಒಂದ್ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಅವ್ರನ್ನ ಅಲ್ಲಿ ಕೆಲಸ ಮಾಡಕ್ಬಿಟ್ಟು ಮಂಡ್ಯ ಜನಗಳ ಕಷ್ಟ ಸುಖ ನೋಡಕ್ಬಿಟ್ಟು ಅಲ್ಲಿ ಅವನ್ನೇ ಪುನಃ ನಿಲ್ಲಿಸಿದ್ರೆ ಗೆಲ್ತಾ ಇದ್ನೇನು. ಇವ್ರು ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾದಂಥ ಅವಶ್ಯಕತೆ ಏನಿತ್ತು? ಅಧಿಕಾರದ ದಾಹ ಕುಮಾರಸ್ವಾಮಿಗೆ. ಅವ್ರಿಗೆ ಯಾರನ್ನೂ ಸಹಿಸಲ್ಲ, ಮಗನೂ ಸಹಿಸಲ್ಲ, ಅಪ್ಪನೂ ಸಹಿಸಲ್ಲ. ಅಧಿಕಾರದ ದಾಹಕ್ಕೆ ಏನು ಮಾಡಿದ್ರು, ಇಲ್ಲಿಂದ ರಾಜೀನಾಮೆ ಬಿಸಾಕಿದ್ರು, ಮಂಡ್ಯಕ್ಕೆ ಹೋದ್ರು, ಪುನಃ ಹತ್ಕೊಂಡು ಮಗನ ಕರ್ಕೊಂಬಂದ್ರು. ಜನ ಇಲ್ಲಿ ಒಪ್ಪಲಿಲ್ಲ. 50,000ಗಿಂತ ಹೆಚ್ಚು ಲೀಡು ಪಾರ್ಲಿಮೆಂಟಲ್ಲಿ ಬಂದಿತ್ತು. 50,000ಗಿಂತ ಹೆಚ್ಚು ಲೀಡು, 60,000ಗಿಂತ ಹೆಚ್ಚು ಲೀಡ್ ಇವತ್ತು ಕಾಂಗ್ರೆಸ್ ಪರ ಬಂದಿದೆ. ಇದು ರಿಸಲ್ಟ್. ಸರ್, GT ದೇವೇಗೌಡರು ಸೇರಿದಂತೆ JDS ನ ಕೆಲವು ತೃಪ್ತ ಶಾಸಕರ ಪಕ್ಷಾಂತರಕ್ಕೆ ಇದು ಫಲಿತಾಂಶ ಮುನ್ನುಡಿ ಬರೆಯುತ್ತಾ? ಇನ್ನೂ ಟೈಮ್ ಇದೆಲ್ಲ ಮಾತಾಡೋಣ. ನಮಸ್ಕಾರ.